ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತೊಂದು ಸೂಪರ್ ಇಂಪಾರ್ಟೆಂಟ್ ಅಪ್ಡೇಟ್ ಮೂಲಕ ನಿಮ್ಮ ಮುಂದೆ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ಸೊ KSET 2025 ಅಪ್ಲಿಕೇಶನ್ಗೆ ರಿಲೀಸ್ ಮಾಡಿದ್ದಾರೆ. ಸೊ ಯಾರಾದರೂ ಲೆಕ್ಚರರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಬೇಕಾದ ಎಲಿಜಿಬಿಲಿಟಿ, ಫೀಸ್, ಡೇಟ್ಸ್, ಅಪ್ಲಿಕೇಶನ್ ಪ್ರೋಸೆಸ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಮೂಲಕ ಹೇಳ್ಕೊಡ್ತೀನಿ. ಸೊ ಮೊದಲು KSET ಅಂದರೆ ಏನಂತ ತಿಳ್ಕೊಳ್ಳೋಣ. ಸೊ KSET ಬಂದು ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್. ಸೊ ನೀವು ಕರ್ನಾಟಕ ಸ್ಟೇಟ್ ಯೂನಿವರ್ಸಿಟಿಗಳಲ್ಲಿ ಗೌರ್ಮೆಂಟ್ ಅಥವಾ ಏಡೆಡ್ ಕಾಲೇಜಸ್ನಲ್ಲಿ ಟೀಚಿಂಗ್ ಜಾಬ್ ಮಾಡಬೇಕು ಅಂದರೆ ಇದೊಂಥರ ಕಂಪಲ್ಸರಿ ಟೆಸ್ಟ್ ಅಂತಲೇ ಹೇಳ್ಬೋದು. ಈ ಎಕ್ಸಾಮ್ ಕಂಡಕ್ಟ್ ಮಾಡೋದು KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು. ಒಮ್ಮೆ ನೀವು ಈ ಎಕ್ಸಾಮ್ ಪಾಸ್ ಆದರೆ ಲೆಕ್ಚರರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋ ಡೋರ್ ಓಪನ್ ಆಗುತ್ತೆ. ಸೊ ಇದು ನಿಮ್ಮ ಟೀಚಿಂಗ್ ಕೆರಿಯರ್ಗೆ ಸ್ಟಾರ್ಟ್ ಮಾಡೋಕ್ಕೆ ಒಂದು ಒಳ್ಳೆ ಬಿಗ್ ಸ್ಟೆಪ್ ಅಂತಲೇ ಹೇಳ್ಬೋದು. ಸೊ ಅಪ್ಲಿಕೇಶನ್ ಈಗಾಗಲೇ ಹೇಳಿರೋ ಪ್ರಕಾರ ರಿಲೀಸ್ ಆಗಿದೆ. ಸೊ ನೀವು ಈ ಲಿಂಕ್ ಮೂಲಕ ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲಿ ಅವೈಲೇಬಲ್ ಇದೆಯಲ್ಲ, ಈ ಲಿಂಕ್ ಮೂಲಕ ನೀವು ಅಪ್ಲೈ ಮಾಡ್ಕೋಬೋದು. ಸೊ ನೋಟಿಫಿಕೇಶನ್ ಬಂದು ಓಪನ್ ಆಗಿದೆ 22/8/2025 ನೋಟಿಫಿಕೇಶನ್ನ ಓಪನ್ ಮಾಡಿದ್ದಾರೆ. ಸೊ ಅಪ್ಲಿಕೇಶನ್ ಓನ್ಲಿ ಆನ್ಲೈನ್ ಮೂಲಕ ಇರುತ್ತೆ. ಸೊ ಇದಕ್ಕೆ ಎಲಿಜಿಬಿಲಿಟಿ ಏನಪ್ಪ ಅಂದರೆ ಮಾಸ್ಟರ್ ಡಿಗ್ರಿನಲ್ಲಿ ಮಿನಿಮಮ್ 55% ತೆಗೆದಿರಬೇಕು ಜನರಲ್ ಕ್ಯಾಟಗಿರಿ ಅವ್ರಿಗೆ. ಆ್ಯಂಡ್ SC ST OBC PWD ಕ್ಯಾಂಡಿಡೇಟ್ಸ್ 50% ಇದ್ದರೂ ಅಪ್ಲೈ ಮಾಡ್ಕೋಬೋದು. ಹಾಗೆ PG ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡ್ಬೋದು. ಸಬ್ಜೆಕ್ಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಎಲ್ಲ ಮೇಜರ್ ಸಬ್ಜೆಕ್ಟ್ಸ್ ಅವೈಲಬಲ್ ಇದೆ. ಲೈಕ್ ಕಾಮರ್ಸ್, ಕಂಪ್ಯೂಟರ್ ಸೈನ್ಸ್, ಕನ್ನಡ, ಇಂಗ್ಲೀಷ್, ಮ್ಯಾನೇಜ್ಮೆಂಟ್, ಲೈಫ್ ಸೈನ್ಸ್, ಟೋಟಲ್ 41 ಸಬ್ಜೆಕ್ಟ್ಸ್ ಅವೈಲಬಲ್ ಇದೆ. ಸೊ ಈಗ ಅರ್ಜಿ ಡೇಟ್ಸ್ ನೋಡಬೇಕಂದ್ರೆ 22/8/2025 ನೋಟಿಫಿಕೇಶನ್ ಓಪನ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಸೊ 28/8/2025 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗುತ್ತೆ. ಸೊ ಈ ಡೇಟ್ನ ನೆನ್ಪಿಟ್ಕೊಳ್ಳಿ. 18/9/2025 ಕೊನೆ ದಿನಾಂಕ ಆಗಿರುತ್ತೆ ನೀವು ಅರ್ಜಿನ ಫಿನಿಶ್ ಮಾಡೋದಕ್ಕೆ. ಸೊ 19/9/2025 ಅಷ್ಟರೊಳಗಡೆ ನೀವು ಫೀಸನ್ನು ಪೇ ಮಾಡಬೇಕು. ಆಮೇಲೆ ನಿಮಗೆ ಹಾಲ್ ಟಿಕೆಟ್ ಅಕ್ಟೋಬರ್ ಮಂತಲ್ಲಿ 24ನೇ ತಾರೀಕು ದೊರಕುತ್ತೆ. ಆಮೇಲೆ 2/11/2025 ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ನೋಟಿಫಿಕೇಶನನ್ನು ಬಿಟ್ಟಿದ್ದಾರೆ. ಸೊ 2/11 ನವೆಂಬರ್ 2ನೇ ತಾರೀಕು ನಿಮ್ಮೆಲ್ಲರಿಗೂ ಎಕ್ಸಾಮ್ ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಅಪ್ಲೈ ಹೇಗೆ ಮಾಡ್ಕೊಳ್ಳೋದು, ಅಪ್ಲಿಕೇಶನ್ ಪ್ರೋಸೆಸ್ ಹೇಗೆ, ಏಕೆಂದರೆ ಇನ್ನು 28ನೇ ತಾರೀಕಲ್ವ ಅರ್ಜಿ ಓಪನ್ ಆಗುತ್ತೆ. ಸೊ ಆವತ್ತಿನ ದಿನ ನಾನು ನಿಮಗೆ ವಿಡಿಯೋ ಹಾಕ್ತೀನಿ. ಸೊ ಅದರಿಂದ ನೀವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನೀವು ಯಾವುದೇ ಅಪ್ಡೇಟ್ನ ಮಿಸ್ ಆಗಲ್ಲ. ಇನ್ನು ಫೀಸ್ ಹೇಳ್ಬೇಕಂದ್ರೆ ಸಾಮಾನ್ಯ ವರ್ಗ ಜನರಲ್ ಕ್ಯಾಟಗಿರಿ, ಪ್ರವರ್ಗ, OBC 2A 2B 3A 3B ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 1000 ರೂಪಾಯಿ. ಪ್ರವರ್ಗ OBC 1, SC ST PWD ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 700 ರೂಪಾಯಿ ಆಗಿರುತ್ತೆ. ಸೊ ಈ ಶುಲ್ಕ ಕೇವಲ ಆನ್ಲೈನ್ ಮೂಲಕ ಮಾತ್ರ ಪಾವತಿಸಬೇಕು. ಸೊ ಬೇರೆ ಯಾವುದೇ ವಿಧಾನ ಮೂಲಕ ಶುಲ್ಕ ಪಾವತಿಸಲು ಅವಕಾಶವಿರೋದಿಲ್ಲ. ಉದಾಹರಣೆಗೆ ಮನಿ ಆರ್ಡರ್ ಆಗಿರ್ಬೋದು, ಡಿಮ್ಯಾಂಡ್ ಡ್ರಾಫ್ಟ್, IPO, ಆಫೀಸ್ ಚಲನ್ ಇತ್ಯಾದಿ ಒಪ್ಪಲಾಗುವುದಿಲ್ಲ. ಹಾಗೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಅದನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸೋದಿಲ್ಲ. ಸೊ ನೀವು ಅಪ್ಲೈ ಮಾಡುವಾಗ ನೋಡಿಕೊಂಡು ಎಲ್ಲ ಕರೆಕ್ಟಾಗಿ ಏನು ಮಿಸ್ಟೇಕ್ಸ್ ಮಾಡದೆ ಯಾರಿಗೆ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈ KSET ಎಕ್ಸಾಮ್ ನಿಮ್ಮ ಕೆರಿಯರ್ ಬಿಲ್ಡ್ ಮಾಡೋಕ್ಕೆ ಒಂಥರ ಗೋಲ್ಡನ್ ಚಾನ್ಸ್ ಅಂತಲೇ ಹೇಳ್ಬೋದು. ಸೊ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಯಾವುದೇ ಎರರ್ಸ್ನ ಮಾಡ್ಕೊಬಿಡಿ. ಸೊ ಎಲ್ಲ ಎರರ್ಸ್ನ ಅವಾಯ್ಡ್ ಮಾಡಿ. ಫೋಟೋ, ಸಿಗ್ನೇಚರ್ ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಸೊ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ KSET 2025 ಜರ್ನಿ. See you in the next video. Thank you.